ನಮಸ್ತೆ, ಬನ್ನಿ ಇವತ್ತು ಹೋಟೆಲ್ ಶೈಲಿಯಲ್ಲಿ ಇಡ್ಲಿ ರವೆ ಉಪಯೋಗಿಸ್ಕೊಂಡು ಸಾಫ್ಟ್ ಆಗಿರುವ ಇಡ್ಲಿಯನ್ನು ಹೇಗೆ ಮಾಡ್ಕೋದಂತ ನೋಡೋಣ. ಇದೇ ಪ್ರಮಾಣದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇಡ್ಲಿಯನ್ನು ಮಾಡ್ಕೊಂಡ್ರೆ ಇದೇ ತರ ಸಾಫ್ಟ್ ಆಗಿ ಹಾಗೂ ಬಿಳಿ ಬಿಳಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 3 ಕಪ್ ಅಷ್ಟು ಇಡ್ಲಿ ರವೆ. ಇದನ್ನು ಸರಿಯಾಗಿ 2-3 ಸರ್ತಿ ತೊಳ್ಕೊಂಡ್ಬಿಡಿ. ಮೊದಲು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದ್ ಸರ್ತಿ ಕಲಿಸ್ಬಿಟ್ಟು 1-2 ನಿಮಿಷವರೆಗೂ ಬಿಟ್ಬಿಡಿ. ಆಮೇಲೆ ಮೇಲೆ ಬಂದಿರುವ ನೀರನ್ನು ಬಸಿದುಕೊಳ್ಳಿ. ಇದೇ ರೀತಿ ನೀವು 2-3 ಸರ್ತಿ ಮಾಡಿದ್ರೆ ನಿಮ್ಮ ಇಡ್ಲಿಗಳು ಬಿಳಿ ಬಿಳಿಯಾಗಿ ಬರುತ್ತೆ. ನೋಡಿ, ನಂದು 2-3 ಸರ್ತಿ ತೊಳೆದಾಯ್ತು. ಇದಕ್ಕೆ ನೆನೆಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಂಡು ಇದನ್ನು 5-6 ಗಂಟೆವರೆಗೂ ನೆನೆಯಲ್ಲಿ ಬಿಟ್ಬಿಡಿ. ಬನ್ನಿ ಈಗ ಉದ್ದಿನ ಕಾಳು ನೆನೆಸೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 1 ಕಪ್ ಅಷ್ಟು ಉದ್ದಿನ ಕಾಳು, 1/4 ಕಪ್ ಅಷ್ಟು ಸಬ್ಬಕ್ಕಿ. ಇದರಿಂದ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳು. ಇದನ್ನೆಲ್ಲ ಹಾಕೊಂಡು ಇದನ್ನು 2-3 ಸರ್ತಿ ತೊಳೆದ್ಬಿಡಿ. ಇದನ್ನೆಲ್ಲ ಸರಿಯಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ನೆನೆಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು 5-6 ಗಂಟೆವರೆಗೂ ನೆನೆಯಲ್ಲಿ ಬಿಟ್ಬಿಡಿ. ಬನ್ನಿ, ಈಗ ನಮ್ಮ ಕಾಳೆಲ್ಲ ನೆನೆದಾಗಿದೆ. ಇವಾಗ ನಾವು ಇಲ್ಲಿ ನಮ್ಮ ಉದ್ದಿನ ಕಾಳನ್ನು ಮಾತ್ರ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕಿಂತ ಮುಂಚೆ ನಾವು ರವೆ ನೆನೆಸಿದೀವೋ ಅದನ್ನ ಸರಿಯಾಗಿ ಹಿಂಡ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ಹಾಕೊಳ್ಳಿ. ಈಗ ಉದ್ದಿನ ಕಾಳು, ನಮ್ಮ ಸಬ್ಬಕ್ಕಿ ಹಾಗೂ ಮೆಂತೆ ಕಾಳು ಇದೆಲ್ಲ ಸುಮ್ಮನೆ ಪೇಸ್ಟ್ ಮಾಡ್ಕೊಂಡು ಇದನ್ನ ನಾವು ಸೆಪ್ರೇಟ್ ಆಗಿ ಇಟ್ಟಿರುವ ರವೆಗೆ ಹಾಕೊಳ್ಳಿ. ಇದನ್ನು ಸರಿಯಾಗಿ ಕಲಿಸ್ಕೊಂಡ್ಬಿಟ್ಟು ಸುಮಾರು 10-12 ಗಂಟೆವರೆಗೂ ಇದನ್ನ ಫರ್ಮೆಂಟೇಷನ್ ಆಗಲು ಬಿಟ್ಬಿಡಿ. ನಮ್ದೀಗ ಹಿಟ್ಟು ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ಬನ್ನಿ ಈಗ ಇಡ್ಲಿಯನ್ನು ಮಾಡ್ಕೊಳ್ಳೋಣ. ಇನ್ನೂ ಒಂದ್ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಇಡ್ಲಿ ಮಾಡೋ ಪಾತ್ರೆಗೆ ಎಣ್ಣೆಯನ್ನು ಸವರ್ಬಿಟ್ಟು ಸುಮಾರು 3/4 ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕೊಳ್ಳಿ. ಆಮೇಲೆ ಇದನ್ನು ನಾವು ಸುಮಾರು 20 ನಿಮಿಷವರೆಗೂ ಬೇಯಿಸ್ಬೇಕು. ನೋಡಿ, ನಮ್ಗೆ ಇಡ್ಲಿ ಈಗ 20 ನಿಮಿಷ ಬೇಯ್ದಾಗಿದೆ ಹಾಗೂ ನಮ್ಮ ಇಡ್ಲಿನೂ ತಯಾರಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಇದು ಇಡ್ಲಿ ಪಾತ್ರೆಯಿಂದ ಹೊರಗಡೆ ಬರ್ತಾ ಇದೆ ಅಂತ. ನೋಡಿ ನಮ್ಮ ಇಡ್ಲಿ ಎಷ್ಟು ಗುಡುಗುಡಾಗಿ ಎಷ್ಟು ಬಿಳಿ ಬಿಳಿಯಾಗಿ ಬಂದಿದೆ ಅಂತ. ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೋಟೆಲ್ ಶೈಲಿಯಲ್ಲಿ ಇಡ್ಲಿಯನ್ನು ನಿಮ್ಮ ಮನೆಯಲ್ಲೇ ಮಾಡ್ಕೊತೀನಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.